ಫ್ರೆಂಡ್ಸ್, ಬನ್ನಿ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರ ರೀಮೇಕ್ ಚಿತ್ರಗಳ ಲಿಸ್ಟ್ ನೋಡೋಣ. ಸೊ ನಮ್ಮ ಪವರ್ ಸ್ಟಾರ್ ಎಷ್ಟು ಸಿನಿಮಾಗಳ ರೀಮೇಕ್ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೌರ್ಯ ಸಿನಿಮಾ. ಈ ಸಿನಿಮಾ ನಮ್ಮ ಕನ್ನಡದಲ್ಲಿ 2004ರಲ್ಲಿ ಬಂದಿದೆ. ಈ ಒಂದು ಸಿನಿಮಾ ತೆಲುಗಿನ ಸಿನಿಮಾದ ಅಮ್ಮ ನಾನ ಓ ತಮಿಳು ಅಮ್ಮ ಈ ಸಿನಿಮಾದ ರೀಮೇಕ್ ಚಿತ್ರವಾಗಿದೆ. ಈ ಒಂದು ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಮೀರಾ ಜಾಸ್ಮಿನ್ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ತಂದೆಯ ಪಾತ್ರದಲ್ಲಿ ದೇವರಾಜ್ ಸರ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೂ ತಾಯಿಯ ಪಾತ್ರದಲ್ಲಿ ರೋಜಾ ಮೇಡಮ್ ಅವರು ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಿತ್ರವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ ಮೂವಿ ಲಿಸ್ಟಿಗೆ ಸೇರ್ಕೊಂಡಿದೆ. ಸೊ ನೆಕ್ಸ್ಟ್ ಚಿತ್ರ ನೋಡೋದಾದರೆ ಅಜಯ್. ಇದು 2006ರಲ್ಲಿ ಬಿಡುಗಡೆಯಾದ ಮೇಹರ್ ರಮೇಶ್ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೂ ಈ ಚಿತ್ರವು ಒಕ್ಕಡು ಎಂಬ ತೆಲುಗಿನ ಸಿನಿಮಾದ ರೀಮೇಕ್ ಆಗಿದೆ. ಒಕ್ಕಡು ಸಿನಿಮಾ 2003ರಲ್ಲಿ ಬಂದಿದೆ. ಈ ಒಂದು ಸಿನಿಮಾ ರೀಮೇಕ್ ಆದರೂ ಸಹ ನಮ್ಮ ಕನ್ನಡ ಭಾಷೆಯಲ್ಲಿ ಹಿಟ್ ಲಿಸ್ಟ್ ಮೂವಿಗೆ ಸೇರಿಕೊಂಡಿದೆ. ಅನುರಾಧ ಮೆಹ್ತಾ ಅನ್ನುವರು ಈ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಮುಂದಿನ ರೀಮೇಕ್ ಚಿತ್ರ ನೋಡೋದಾದರೆ ರಾಮ್ ಸಿನಿಮಾ 2009ನೇ ಇಸ್ವಿಯಲ್ಲಿ ಬಂದಿದ್ದಾರೆ. ಈ ಚಿತ್ರವು 2008ರಲ್ಲಿ ರಿಲೀಸ್ ಆದ ತೆಲುಗಿನ ಸಿನಿಮಾ ರೆಡಿ ಎಂಬ ಸಿನಿಮಾದ ರಾಮ್ ರೀಮೇಕ್ ಆಗಿದೆ. ಈ ಒಂದು ಚಿತ್ರದಲ್ಲಿ ಪ್ರಿಯಾಮಣಿ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇದು ನಮ್ಮ ಕನ್ನಡ ಭಾಷೆಯಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುವ ಮೂಲಕ ಹಿಟ್ ಲಿಸ್ಟ್ಗೆ ಸೇರ್ಕೊಂಡಿದೆ. ಮುಂದಿನ ಸಿನಿಮಾ ನೋಡುವುದಾದರೆ ಹುಡುಗರು. ಇದು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ 2011ನೇ ಇಸ್ವಿಯಲ್ಲಿ ತೆರೆ ಕಂಡಿದೆ. ಈ ಚಿತ್ರವು 2009ನೇ ಇಸ್ವಿಯಲ್ಲಿ ತಮಿಳಲ್ಲಿ ಬಂದ ನಾಡೋಡಿಗಳ್ ಎಂಬ ಸಿನಿಮಾದ ರೀಮೇಕ್ ಆಗಿದೆ. ಹಾಗೂ ಈ ಒಂದು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಮೇಡಮ್ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಇವರ ಜೊತೆ ಲೂಸ್ ಮಾದ ಯೋಗಿ, ರಂಗಾಯಣ ರಘು, ಶ್ರೀನಗರ್ ಕಿಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಓಕೆ, ಮುಂದಿನ ಸಿನಿಮಾ ನೋಡೋದಾದರೆ ಯಾರೇ ಕೂಗಾಡಲಿ. ಈ ಒಂದು ಸಿನಿಮಾ 2012ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿತ್ತು. ಇದು ಮೂಲತಃ 2011ರಲ್ಲಿ ರಿಲೀಸ್ ಆದ ಪೊರಾಲಿ ಎಂಬ ತಮಿಳ್ ಸಿನಿಮಾದ ರೀಮೇಕ್ ಆಗಿದೆ. ಹಾಗೂ ಈ ಒಂದು ಸಿನಿಮಾದಲ್ಲಿ ಭಾವನಾ ಮೆನನ್ ಅವರು ನಾಯಕಿ ನಟಿಯಾಗಿ ನಮ್ಮ ಪವರ್ ಸ್ಟಾರ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಹಾಗೂ ಲೂಸ್ ಮಾದ ಯೋಗಿ ಅವರು ಮುಖ್ಯ ಪಾತ್ರವನ್ನು ಇಲ್ಲಿ ನಿರ್ವಹಿಸಿದ್ದಾರೆ. ಓಕೆ, ಮುಂದಿನ ಸಿನಿಮಾ ನೋಡೋದಾದರೆ ಪವರ್ ಸ್ಟಾರ್. ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ 2014ರಲ್ಲಿ ರಿಲೀಸ್ ಆಗಿದೆ. 2011ರಲ್ಲಿ ಬಂದಂತಹ ತೆಲುಗು ಸಿನಿಮಾ ದೂಕುಡು ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಸೊ ಪವರ್ ಸ್ಟಾರ್ ಸಿನಿಮಾದಲ್ಲಿ ನಮ್ಮ ಪವರ್ ಸ್ಟಾರ್ ಜೊತೆ ತ್ರಿಷಾ ಅನ್ನುವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ ಹಿಂದೆ ಬಂದಂತಹ 2-3 ಸಿನಿಮಾಗಳು ಆವರೇಜ್ ಆಗಿ ಕಾಣಿಸಿಕೊಂಡಿದ್ದವು. ಅದಾದ ನಂತರ ಬಂದಿದ್ದೆ ಪವರ್ ಸ್ಟಾರ್. ಈ ಒಂದು ಸಿನಿಮಾ ತಿರ್ಗಾ ಮತ್ತೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿಯಾಗಿ ಇಲ್ಲಿ ಮೂಡಿ ಬಂದಿತ್ತು. ನೆಕ್ಸ್ಟ್ ರೀಮೇಕ್ ಮೂವಿ ನೋಡೋದಾದರೆ ಚಕ್ರವ್ಯೂಹ. ಸೊ ಇದು 2016ರಲ್ಲಿ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಬಿಡುಗಡೆ ಆಯಿತು. ಇದು ಮೂಲತಃ 2013ರಲ್ಲಿ ಬಂದಂತಹ ಇವನ್ ವೀರಮತೀರ ಎಂಬ ಸಿನಿಮಾದ ರೀಮೇಕ್ ಇದಾಗಿದೆ. ಹಾಗೂ ಈ ಸಿನಿಮಾದಲ್ಲಿ ನಮ್ಮ ಪವರ್ ಸ್ಟಾರ್ ಜೊತೆ ರಚಿತಾ ರಾಮ್ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಆವರೇಜ್ ಮೂವಿ ಎಂಬ ಲಿಸ್ಟ್ನಲ್ಲಿ ಸೇರ್ಕೊಂತು. ಸೊ ನೆಕ್ಸ್ಟ್ ಮೂವಿ ನೋಡುವುದಾದರೆ ಅಂಜನಿ ಪುತ್ರ. ಈ ಚಿತ್ರವು 2017ರಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ತೆರೆ ಕಂಡಿತು. ಇದು ಮೂಲತಃ ತಮಿಳ್ ಸಿನಿಮಾವಾದ ಪೂಜೈ ಎಂಬ ಚಿತ್ರದ ರೀಮೇಕ್ ಇದಾಗಿದೆ. ಸೊ ಪೂಜೈ ಇಲ್ಲಿ 2014ರಲ್ಲಿ ಬಿಡುಗಡೆಯಾಗಿತ್ತು. ಈ ಒಂದು ಸಿನಿಮಾನ ನಮ್ಮ ಕನ್ನಡ ಭಾಷೆಯಲ್ಲಿ 2017ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಈ ಒಂದು ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಈ ಸಿನಿಮಾ ಕೂಡ ಒಂದು ಹಿಟ್ ಲಿಸ್ಟ್ಗೆ ಸೇರಿಕೊಂಡಿದೆ. ಸೊ ಮುಂದಿನ ಸಿನಿಮಾ ನೋಡೋದಾದರೆ ವೀರ ಕನ್ನಡಿಗ ಡಬ್ಬಿಂಗ್ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಆಂಧ್ರವಾಲ ಮತ್ತು ವೀರ ಕನ್ನಡಿಗ 2 ಸಿನಿಮಾಗಳು ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ದಾರೆ. ಹಾಗೂ ಈ ಒಂದು ಸಿನಿಮಾ ಟಾಲಿವುಡ್ನಲ್ಲಿ ಪೂರಿ ಜಗನ್ನಾಥ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೂ ಸೈಮಲ್ಟೇನಿಯಸ್ ಆಗಿ ನಮ್ಮ ಕನ್ನಡದಲ್ಲಿ ಮೇಯರ್ ರಮೇಶ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರ ಟಾಲಿವುಡ್ನಲ್ಲಿ ಆವರೇಜ್ ಆಗಿದ್ದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಹಿಟ್ ಲಿಸ್ಟ್ಗೆ ಸೇರ್ಕೊಂಡಿತು. ಓಕೆ, ಟೋಟಲ್ ಆಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು 8 ರೀಮೇಕ್ ಮೂವಿಗಳನ್ನ ಇಲ್ಲಿ ಮಾಡಿದ್ದಾರೆ. ಹಾಗೂ ಇಡೀ ಇಂಡಿಯಾದಲ್ಲಿ ಮೂವಿ ಲಿಸ್ಟ್ ನೋಡೋದಾದರೆ ಹೈಯೆಸ್ಟ್ ಸಕ್ಸಸ್ ರೇಷಿಯೋ ಯಾರ್ದು ಇದೆಯಪ್ಪ ಅಂತ ನೀವೇನಾದ್ರು ಕೇಳೋದಾದರೆ ಅದು ನಮ್ಮ ಕನ್ನಡದ ಹೆಮ್ಮೆ, ಕನ್ನಡ ರಾಜರತ್ನ, ನಮ್ಮ ಪ್ರೀತಿಯ
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರದು ಹೈಯೆಸ್ಟ್ ಸಕ್ಸಸ್ ರೇಷಿಯೋ ಇದೆ. ಎಷ್ಟಿದೆ ಅಂದರೆ ಆಲ್ಮೋಸ್ಟ್ 90% ಸಕ್ಸಸ್ ರೇಷಿಯೋ ಇದೆ. ಅವರ ಕೆರಿಯರಲ್ಲೇ ಒಂದೇ ಒಂದು ಫ್ಲಾಪ್ ಮೂವಿ ಆಗಿರೋದು. ಆ ಒಂದು ಫ್ಲಾಪ್ ಮೂವಿ ಯಾವುದಪ್ಪ ಅಂದರೆ ನಿನ್ನಿಂದಲೇ. ಸೊ ಇದು ಒಂದೇ ಒಂದು ಮೂವಿ ಅವರ ಕೆರಿಯರಲ್ಲಿ ಒಂದು ಫ್ಲಾಪ್ ಮೂವಿ ಆಗಿ ಕಾಣಿಸ್ಕೊಳ್ತು. ಇನ್ನು ಮಿಕ್ಕಿ ಎಲ್ಲ ಮೂವಿನೂ ಕೂಡ ಸೂಪರ್ ಹಿಟ್ ಮೂವಿ ಲಿಸ್ಟ್ಗೆ ಸೇರಿಕೊಂಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ 8 ಮೂವಿನ ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ರೀಮೇಕ್ ಮೂವಿ ಮಾಡಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಈ ನಿಮ್ಮ ಕನ್ನಡಿಗನಿಗೆ. ಥ್ಯಾಂಕ್ ಯು ಸೋ ಮಚ್.